ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾಮಿ. ಶ್ರೀ ಗುರುಭ್ಯೋ ನಮಃ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳುವ ಹಾಗೆ ಆಚಾರ್ಯರು ಅಂದರೆ ನಮ್ಮ ಗುರುಗಳು, ಅವರಿಗೂ ಕೂಡ ಅವರ ಗೌರವಾರ್ಪಣೆಯನ್ನು ಮಾಡಬೇಕು, ಅವರ ಸ್ಮರಣೆಯನ್ನು ಮಾಡಬೇಕು. ಹಾಗಾಗಿ ಗುರು ಪೂರ್ಣಿಮೆಯವತ್ತು ಎಲ್ಲರ ಸ್ಮರಣೆ ಮಾಡುವುದು ಅಂತ. ಈಗ ಗುರುಗಳು ಅಂತ ಹೇಳೋದು ಅಂತ ಹೇಳಿದರೆ ಯಾರನ್ನು ನಾವು ಕರಿಬೇಕು? ನಮ್ಮ ತಂದೆಯೂ ಗುರುಗಳು, ನಮಗೆ ಮಂತ್ರೋಪದೇಶವನ್ನು ಕೊಡುವವರು ಗುರುಗಳು, ವಿದ್ಯೆಯನ್ನು ಕೊಡುವವರು ಗುರುಗಳು. ಈ ರೀತಿ ಯಾರನ್ನು ನಾವು ಗುರುಗಳು ಅಂತ ಹೇಳಬೇಕು? ಈ ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ, 24 ಗುರುಗಳು ಅಂತ. ಅಂದರೆ ಒಬ್ಬನಿಗೆ ಪ್ರತಿಯೊಂದು ಘಟನೆಯಲ್ಲಿಯೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿ ಒಂದೊಂದು ಪಾಠ ಅವನಿಗೆ ಸಿಗ್ತದೆ. ಹಾಗಾಗಿ ಆ ಎಲ್ಲ ಪ್ರಾಣಿಗಳು, ಆ ಎಲ್ಲ ಜ್ಞಾನವನ್ನು ಕೊಟ್ಟವರೆಲ್ಲರೂ ಗುರುಗಳು ಅಂತ. ಆ ರೀತಿ ನಾವು ನೋಡೋದು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಸಿಕ್ಕಿದವರೆಲ್ಲರೂ ಕೂಡ ಗುರುಗಳೇ ಆಗಬೇಕು. ಎಲ್ಲರೂ ಒಂದೊಂದು ಪಾಠವನ್ನು ಕಲಿಸಿ ಹೋಗ್ತಾರೆ. ಆದರೆ ಎಲ್ಲರನ್ನೂ ಗುರುಗಳು ಅಂತ ಹೇಳ್ತಾ ಕೂತ್ಕೊಳ್ಳೋದ? ಹಾಗಾಗಿ ಗುರುಗಳು ಅಂತ ಹೇಳಿದರೆ ಯಾರು? ಮುಖ್ಯವಾದಂತಹ ನಮ್ಮ ಗುರಿ ಯಾವುದಾಗಿರಬೇಕು ಅಂತ ಕೇಳಿದರೆ ಪರಮಾತ್ಮನ ಪ್ರೀತಿಯನ್ನು ನಾವು ಪಡಿಬೇಕು, ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು ಅಂತ. ಹಾಗಾಗಿ ಯಾರು ನಮಗೆ ಪರಮಾತ್ಮನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೋ, ಪರಮಾತ್ಮನನ್ನು ಯಾರು ನಮಗೆ ತಿಳಿಸುತ್ತಾರೋ ಇವರು ನಿಜವಾದ ಗುರುಗಳು. ಆ ಮಟ್ಟಿನಲ್ಲಿ ನೋಡೋದು ಅಂತ ಹೇಳಿದರೆ ಮಧ್ವಾಚಾರ್ಯರು, ವಾದಿರಾಜರು ಇಂಥವರು ನಿಜವಾದ ಗುರುಗಳು. ಹಾಗಾಗಿ ಅಂಥವರ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಬೇಕು. ಮಧ್ವಾಚಾರ್ಯರು ನಮಗೆ ಅನೇಕ ತತ್ವಗಳನ್ನು ಕೊಟ್ಟು ಪರಮಾತ್ಮನ ಆ ರೂಪವನ್ನು, ಪರಮಾತ್ಮನ ಸ್ವರೂಪವನ್ನು ನಮಗೆಲ್ಲರಿಗೆ ಸರಿಯಾಗಿ ತಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನನ್ನು ಪಡಿಲಿಕ್ಕೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದೇ ರೀತಿ ವಾದಿರಾಜರು ಕೂಡ, ಈಗ ಮಧ್ವಾಚಾರ್ಯರು ಗುರುಗಳು ಹೇಳುವ ಹಾಗೆಯೇ ವಾದಿರಾಜರು ಕೂಡ ಇಡೀ ಹಿಂದೂ ಸಮಾಜಕ್ಕೇ ಅವರೂ ಗುರುಗಳು. ಆ ನಿಜವಾದ ಗುರುಗಳಾದಂತಹ ಮಧ್ವಾಚಾರ್ಯರು, ವಾದಿರಾಜರು ಇಂಥವರ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಬೇಕು. ಗುರುಪೂರ್ಣಿಮೆಯವತ್ತು ಬರೀ ಗುರುಗಳ ಸ್ಮರಣೆಯನ್ನು ಮಾತ್ರ ಅಲ್ಲ, ಅವರು ಹೇಳಿದ ಹಾಗೆ ಅವರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಆ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಈ ಗುರುಪೂರ್ಣಿಮೆಯವತ್ತು ನಾವು ಸ್ವೀಕಾರ ಮಾಡುವ ಅಂತ ಹೇಳುತ್ತಾ, ತನ್ನ ಮೂಲಕ ಗುರುವಿನ ಗುಲಾಮನ ಆಗುವ ಮೂಲಕ ಪರಮಾತ್ಮನ ಅನುಗ್ರಹವನ್ನು ನಾವೆಲ್ಲರೂ ಪಡಿಬೇಕು ಅಂತ ಹೇಳುತ್ತಾ, ನಾವೆಲ್ಲರೂ ಕೂಡ ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಅವರ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆಗುವ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.